ನನ್ನ ಅಪ್ಪ. ನನಗೆ ತುಂಬಾ ಜನ ಅಪ್ಪಂದಿರು ಇದ್ದಾರೆ. ಅಯ್ಯೋ, ಏನೋ ಬುಗುಳ್ತಿದೀಯಾ? ಏನ್ರ ನಿನ್ನ ಮೇಲಧಿಕಾರಿಗಳು ಬಂದು ಹೋದ್ಮೇಲೆ ನಮ್ಮ ಪ್ರಿನ್ಸಿಪಾಲ್ರು ಟೀಚರ್ಸ್ಗೆ ಬಾರಿ ಪ್ರೆಷರ್ ಹಾಕ್ತಿದಾರಂತೆ. ಮಕ್ಕಳಿಗೆಲ್ಲ ಜನರಲ್ ನಾಲೆಜ್ ಪ್ರಶ್ನೆ ಕೇಳಿ ಬರ್ದಿದ್ರೆ ಕಳ್ಸ್ಕೊಡಿ ಅಂತ ಹೇಳ್ತಿದಾರಂತ. ಅದಕ್ಕೆ ಅನ್ಸುತ್ತೆ ನಿನ್ನ ಟೀಚರು ಅಪ್ಪನ ಬಗ್ಗೆ ಪ್ರಬಂಧ ಕಲ್ತ್ಕೊ ಬನ್ನಿ ಅಂದಿದ್ದು. ನೆನಪಿದೆ ಅಂದ್ರ ಕಲ್ತ್ಕೊ ಬಂದ್ರ? ಬರ್ದಿದ್ರೆ 100 ಬಸ್ಸಿ ಹೊಡಿಸ್ತಾರೆ. ಹೌದಾ? ನನಗ್ ಗೊತ್ತಿಲ್ಲ ಕಣೋ, ನಾನ್ ರಜೆ ಹಾಕಿದ್ದೆ. ನೀವ್ ಯಾರಾದ್ರೂ ಹೇಳ್ಬಾರ್ದಿತ್ತ ನಂಗೆ? ಖುಷಿ, ನಿನಗ್ ಗೊತ್ತಿತ್ತಾನೆ, ಯಾಕೆ ಹೇಳಿಲ್ಲ ಅಪ್ಪುಗೆ? ಅವನು ನಿನ್ನ ತಾತನ ಜೊತೆ ಪಾನಿಪುರಿ ಮಾರಕ್ ಹೋಗಿದ್ನ. ಅವ್ನು ಬಂದಾಗ ನಾನ್ ಮರ್ತು ಬಿಟ್ಟಿದ್ದೆ. ಅಪ್ಪನ ಬಗ್ಗೆ ಪ್ರಬಂಧ ಬರೆಯೋದೇನ್ ಮಹಾ ಬಿಡು, ಅದು ಹಿಂಗೆ ಬಂದ್ಬಿಡತ್ತೆ ಬಾಯಿಗೆ. ಅಪ್ಪನ ಬಗ್ಗೆ ದೊಡ್ಡ ರಾಮಾಯಣನ ಬರೀಬಹುದು. ಲೇ ರಾಜು, ನಿನ್ನೆ ನನ್ನ ಬ್ಯಾಗಿಂದ 2 ರೂಪಾಯಿ ಯಾಕೋ ಕದ್ದೆ ನೀನು? ಲೇ ಹೋಗೆ, ನಿನ್ನೆ 2 ರೂಪಾಯಿ ನನಗೇಕೆ ಬೇಕು? ಸುಮ್ನೆ ನನ್ನ ಹೆಸರು ಎತ್ತಿದ್ರೆ ನಿನ್ ಜುಟ್ಟು ಕತ್ತರಿಸ್ತೀನಿ, ನೋಡ್ತಿರೋ. ಇನ್ನೊಬ್ಬರ ಬ್ಯಾಗಿಂದ ಕೈ ಹಾಕಿ ನೀ ಪೆನ್ ಕದ್ದಿದ್ದು ನಂಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ನೀನ್ ಯಾವಾಗ್ಲೂ ನೋಡ್ದೆ ನಾನ್ ಕದ್ದಿದ್ದನ್ನ? ಸುಮ್ನೆ ಸುಳ್ಳು ಬಗಳ್ಬೇಡ. ಸಾಕ್ ಮುಚ್ಕೊಂಡಿದೀನಿ. ಖುಷಿ ಪೆನ್ ನಿನ್ ಬ್ಯಾಗಲ್ಲಿ ಏನೇ ಮಾಡ್ತಿತ್ತು, ಅದ ಹಾಗೆ ಹಾರ್ಕೊಂಡ್ ಬಂದ್ ಬಿಟ್ಟ. ಯಾರೋ ಅದು ಹೂಸ್ಬಿಟ್ಟಿದ್ದು ಹಾರ್ಕೊಂಡ್ ಬಂದ್ ನನ್ ಮೂಗಿಗೆ ಬಡಿತಲ್ಲೋ. ಅದ್ ಹೆಂಗೋ ಹಾರ್ಕೊಂಡೆ ಬಂತು ಅಂತೀಯಾ? ನಡ್ಕೊಂಡು ಬಂದಿರ್ಬೋದಲ್ವಾ? ಹಾರ್ಕೊಂಡ್ ಬರ್ಬೇಕಾದ್ರೆ ನಿನ್ ಕಣ್ಣಿಗೆ ಕಾಣಿಸ್ತೇನೋ? ನೀನ್ ಮಾತು ಸರಿನೇ ಅನ್ನು. ಕಣ್ಣಿಗೆ ಕಾಣ್ದಿದ್ಮೇಲೆ ಹಾರ್ಕೊಂಡೆ ಬಂದಿರ್ಬೇಕಾ? ನಡ್ಕೊಂಡು ಬರ್ಬೋದನ್ನು. ಲೋ ರಾಜು, ನಿನ್ ಹೂಸ್ ವಿಷಯ ಬಿಡೋ. ನಿನ್ನೆ 3 ರೂಪಾಯಿ ಸಾಲ ಕೇಳಿಸ್ಕೊಂಡಿದ್ಯಲ್ಲ, ಯಾವಾಗ ತೀರ್ಸ್ತೀಯ? ಇಲ್ಲಾಂದ್ರೆ ದಿನಕ್ಕೆ 1 ರೂಪಾಯಿ ಬಡ್ಡಿ ಕಟ್ಬೇಕಾಗತ್ತೆ, ನೋಡ್ಕೋ. ನಾನೇನ್ ಊರ್ ಬಿಟ್ಟು ಓಡ್ ಹೋಗ್ತೀನ? ತೀರ್ಸ್ತೀನಿ. ಅದೆಲ್ಲ ನಂಗ್ ಗೊತ್ತಿಲ್ಲ. ನನ್ ದುಡ್ಡು ಬಡ್ಡಿ ಸಮೇತ ಬರ್ಬೇಕು ಅಷ್ಟೇ. ಆಯ್ತಪ್ಪ, 3 ರೂಪಾಯಿಗೆ ನನ್ ಮರ್ಡರ್ ಮಾಡ್ತೀಯಾ? ಹೆಂಗಾರು ಮಾಡಿ ನಾಳೆನೆ ಕತ್ತು ತಂದು ಕೊಡ್ತೀನ ಮರಯ್ಯ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಲೇ ಖುಷಿ, ಕಕ್ಕ ಬಂದಂಗ್ ಹಾಕ್ತಿದೀಯೇ. ಹಿಂದಿನ ಬೆಂಚಿಗೆ ಹೋಗಿ ಕೂರ್ಲೇನೆ. ಯಾಕೋ ಹೆದರ್ತೀಯ? ಏನು ಆಗಲ್ಲ, ಎಲ್ಲ ಬರುತ್ತೆ ನಿಂಗೆ. ಅಪ್ಪನ ಬಗ್ಗೆ ಹೇಳೋದೇನ್ ಕಷ್ಟನಾ? ಬರೀ ಸಿಂಪಲ್ ಕಣ ನಿಂಗೆ. ಏನ್ ನಿಮ್ಮಿಬ್ರು ಪಿಸು ಪಿಸು? ಅಪ್ಪು, ನಿನ್ನೆ ಅಪ್ಪನ ಬಗ್ಗೆ ಪ್ರಬಂಧ ಕಲ್ತ್ಕೊ ಬರಕ್ ಹೇಳಿದ್ದೆ. ಹೇಳು, ಏನ್ ಕಲ್ತ್ಕೊ ಬಂದೆ? ಸರ್, ಅಪ್ಪನ ಬಗ್ಗೆ ಅಲ್ಲ, ಫ್ರೆಂಡ್ ಬಗ್ಗೆ ಏನಾದ್ರೂ ಕೇಳಿದ್ರೆ ಸಲೀಸಾಗಿ ಹೇಳ್ತಿದ್ದೆ ಸರ್. ಅದೆಲ್ಲ ನನಗ್ ಗೊತ್ತಿಲ್ಲ. ಅಪ್ಪನ ಬಗ್ಗೆ ಕಲ್ತ್ಕೊಂಡ್ ಬರಕ್ ಹೇಳಿದ್ದೆ. ನೀ ಏನ್ ಕಲ್ತ್ಕೊಂಡ್ ಬಂದಿದ್ಯಾ ಅದನ್ನ ಹೇಳು. ಲೋ ಅಪ್ಪು, ಯಾಕೋ ಟೆನ್ಷನ್ ಮಾಡ್ಕೋತೀಯಾ? ಏನ್ ಬಾಯಿಗೆ ಬರುತ್ತೋ ಹೇಳ್ತಾ ಹೋಗು. ಎಲ್ಲೆಲ್ಲಿ ಫ್ರೆಂಡ್ಸ್ ಶಬ್ದ ಬರುತ್ತೋ ಅಲ್ಲೆಲ್ಲ ಅಪ್ಪನ್ ಯೂಸ್ ಮಾಡ್ಕೊಳ್ಳೋ, ಅಷ್ಟೇನೋ? ಅಷ್ಟೇನಾ? ಸರಿ ಬಿಡು. ನಿತ್ಕೋ, ಹೇಳು. ಹೇಳಿ ಸರ್, ಹೇಳ್ತೀನಿ. ನನ್ನ ಅಪ್ಪ. ನನಗೆ ತುಂಬಾ ಜನ ಅಪ್ಪಂದಿರು ಇದ್ದಾರೆ. ಅಯ್ಯೋ, ಏನೋ ಬುಗುಳ್ತಿದೀಯಾ? ನಾನು ನನ್ನ ತಾಯಿಯಿಂದಾಗಿ ಅಪ್ಪನ್ನ ಬೇಗ ಮಾಡ್ಕೊಳ್ತೀನಿ. ನಮ್ಮ ಇಡೀ ಬೀದಿಲಿ 1 ಮನೆ ಬಿಟ್ಟು 1 ಮನೆಯಲ್ಲಿ ನನ್ನ ಒಬ್ರು ಅಪ್ಪ ಇದ್ದೇ ಇದ್ದಾರೆ. ಏನಂತಿದೆಯೋ ಕತ್ತೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನ್ನಮ್ಮ ಹೇಳ್ತಾಳೆ, ಯಾರಾದ್ರೂ ಅಪ್ಪನ್ ಮಾಡ್ಕೋಬೇಕಾದ್ರೆ ಅವ್ರ ಪ್ರಾಯನ ನೋಡ್ಬಾರ್ದಂತೆ. ಅದಕ್ಕೆ ನಮ್ಮ ಮನೆಗೆ ಹಾಲು ಹಾಕೋ ಯಂಗಪ್ಪಣ್ಣ, ಬೀದಿ ವಾಚ್ಮೆನ್ ಸುಲೇಮಾನ್, ನ್ಯೂಸ್ ಪೇಪರ್ ರಾಘಣ್ಣ, ಟೀ ಸ್ಟಾಲ್ ಸೀನಪ್ಪ ಎಲ್ಲ ನನ್ನ ಅಪ್ಪಂದ್ರೆ. ಲೋ ಕೂತ್ಕೊಳ್ಳೋ, ಸಾಕಪ್ಪ ಸಾಕು. ನಿನ್ನ ಅಪ್ಪನ ಬಗ್ಗೆ ಪ್ರಬಂಧ ಕೇಳಿ ನನ್ನ ಕಿವಿ ಪಾವನ ಆಯ್ತಪ್ಪ. ಸಾಕಪ್ಪ, ಇಷ್ಟೇ ಸಾಕು. ನಿನ್ನ ಅಮ್ಮನ 7 ಜನ್ಮಕ್ಕಾಗೋಷ್ಟು ಹೇಳ್ಬಿಟ್ಟಿಯಪ್ಪ. ಹೋಗ್ಲಿ, ಈ ಪ್ರಬಂಧ ಇನ್ನು ಬೇಡ. GKಗೆ ಬರ್ತೀನಿ. ಸಿಂಪಲ್ ಆದ ಪ್ರಶ್ನೆ ಕೇಳ್ತೀನ್ರಪ್ಪ, ಹೇಳೋ ಪ್ರಯತ್ನ ಮಾಡಿ. ರಾಜು, ನೀ ಹೇಳಪ್ಪ, ಸೀತೆನ ಯಾರು ಕದ್ಕೊಂಡು ಹೋಗಿದ್ದು? ಏನ್ ಸರ್, ನನಗೇನ್ ಗೊತ್ತು? ಒಬ್ರು ಅಲ್ದಿದ್ರೆ ಒಬ್ರು ನನ್ನ ಮೇಲೆ ಆಪಾದನೆ ಮಾಡ್ತಾನೆ ಇದ್ದೀರಾ. ಆಗ ನೋಡಿದ್ರೆ ಆ ರಿಂಕಿ 2 ರೂಪಾಯಿ
ಈಗ ನೋಡಿದ್ರೆ ನೀವು ಸೀತೆನ ಯಾರ್ ಕದ್ದಿದ್ದು ಅಂತಿದ್ದೀರಾ. ನಾನೇನ್ ಕಳ್ಳಂತರ ಕಾಣಿಸ್ತೀನಾ? ಇದು ಗ್ರಾಚಾರ ಆಯ್ತಲ್ಲಪ್ಪ ನಿಮ್ದು. ಹೋಗ್ಲಿ ಬಿಡು, ಇದು ಬೇಡ, ಬೇರೆ ಪ್ರಶ್ನೆ ಕೇಳ್ತೀನಿ. ಹಾಂ, ಇನ್ನೊಂದು ಪ್ರಶ್ನೆ. ಈ ಶೂರ್ಪನಖೆಯ ಮೂಗನ್ನ ಯಾರು ಕತ್ತರಿಸಿದ್ದು? ಖುಷಿ, ಇದನ್ನ ನೀ ಹೇಳಿ ನೋಡೋಣಮ್ಮ. ಸರ್, ನನಗ್ ಗೊತ್ತಿಲ್ಲ ಸರ್, ನಾನಾಗ ಹುಟ್ಟಲೇ ಇಲ್ಲ. ಅದಲ್ದೆ ರಾಮಾಯಣ ನೋಡ್ಬೇಕು ಟಿವಿ ಹಾಕೊಡಿ ಅಂದ್ರೆ ಮನೇಲಿ ಧಾರಾವಾಹಿ ನೋಡ್ತಿರೋ ಅಜ್ಜಿದು ಅಮ್ಮಂದು ಉಲ್ಟಾ ರಾಮಾಯಣ ಹರಿಕತೆ ಎಲ್ಲ ಶುರುವಾಗ್ಬಿಡುತ್ತೆ. ಹೋಗು, ಎಮ್ಮೆ ನೀರ್ ಹಾಕು, ಹೊರಗೆ ಅಂಗಳ ಗುಡ್ಸು, ಬಚ್ಚಲು ಒಲೆಗೆ ಬೆಂಕಿ ಹಿಡ್ಸು, ಸ್ವಲ್ಪ ಅಡಿಗೆ ಮಾಡೋದು ಕಲ್ತ್ಕೋ. ಮದ್ವೆ ಆದ್ಮೇಲೆ ಕೆಲ್ಸಕ್ಕೆ ಬರುತ್ತೆ. ಅದು ಇದು ಎಲ್ಲ ಸುರು ಹಚ್ಕೋತಾರೆ ಸರ್. ಹಿಂಗಿರುವಾಗ ನನಗೆ ಹ್ಯಾಂಗ್ ಗೊತ್ತಾಗತ್ ಸರ್ ಶೂರ್ಪನಖೆಯ ಮೂಗನ್ನ ಯಾರು ಕೊಯ್ದಿದ್ದು ಅಂತ? ನೀವೇ ಹೇಳ್ಬಿಡಿ ಸರ್, ಯಾರು ಕೊಯ್ದಿದ್ದು? ಏನ್ ಸರ್, ಮೊನ್ನೆ ಮೇಲಧಿಕಾರಿಗಳು ಬಂದವರು ಶಿವನ್ ಬಿಲ್ ಯಾರು ಮುರಿದಿದ್ದು ಅಂತ ಕೇಳಿದ್ರು. ಇವತ್ ನೀವು ನೋಡಿದ್ರೆ ಸೀತೆನ ಯಾರು ಕದ್ದಿದ್ದು, ಶೂರ್ಪನಖೆಯ ಮೂಗನ್ನ ಯಾರು ಕೊಯ್ದಿದ್ದು ಅಂತೆಲ್ಲ ಕೇಳ್ತಿರಲ್ಲ. ರಾಮಾಯಣ ಸರಿಯಾಗಿ ನಿಮಗ್ ಬರತ್ತಾ? ಮತ್ತೆ ಪ್ರಶ್ನೆ ಕೇಳಿ ನಮ್ ತಲೆ ತಿಂತೀರಾ ಸರ್? ಶೂರ್ಪನಖೆಯ ಮೂಗಿನ ಟೆನ್ಷನ್ ನಿಮ್ಗೆ ಯಾಕೆ? ಅದನ್ನ ಕಟ್ಕೊಂಡು ನಿಮ್ಗೇನಾಗ್ಬೇಕು? ನೀವು ನಿಮ್ ಮೂಗಿನ ಬಗ್ಗೆ ಯೋಚನೆ ಮಾಡಿ. ನಿಮ್ ಮೂಗನ್ನ ನಿಮ್ ಮಗಳು ಕೊಯ್ದು ಯಾವಂದೋ ಜೊತೆ ಓಡ್ ಹೋದ್ಲಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ ಸರ್. ಕೇಳೋದಾದ್ರೆ ನಮ್ ಬುಕ್ಕಲ್ಲಿ ಏನಿದೆ ಅದನ್ನ ಕೇಳಿ. ಆಯ್ತಪ್ಪ, ನಿಮ್ಮ ಬುಕ್ ಇದೆ, ಕೇಳ್ತೀನಿ. ದೊಡ್ಡದಾಗಿ ಮಾತಾಡ್ತೀಯಲ್ಲ, ನೀನೇ ಹೇಳು. 2 ಅಕ್ಟೋಬರ್ಗೆ ಏನು ಆಚರಿಸ್ತಾರೆ? ಆ ದಿನ ಏನಾಗಿತ್ತು? 2 ಅಕ್ಟೋಬರ್ಗ ಏನಾಗಿತ್ತು? ಅಯ್ಯೋ, ಏನಾಗಿತ್ತು? ಗಾಂಧಿ ತಾತ ನೆನಪಾಯ್ತು. ಗಾಂಧಿ ತಾತನ ಮದ್ವೆ ಆಗಿತ್ತು ಸರ್. ಯೋ ಕತ್ತೆ ಬಡವ, 2 ಅಕ್ಟೋಬರ್ಗೆ ಗಾಂಧಿ ಜಯಂತಿ ಆಚರಿಸ್ತಾರೋ? ಹೌದು, ಸಾರಿ ಸರ್, ತಪ್ಪಾಯ್ತು. ಗಾಂಧಿ ಜಯಂತಿ ಆಚರಿಸ್ತಾರೆ. ಈ ಗಾಂಧಿ ತಾತನ ಹುಟ್ಟು ಹಬ್ಬ. ಸರಿ, ಗಾಂಧೀಜಿ ಬಗ್ಗೆ ಒಂದು 4 ವಾಕ್ಯ ಹೇಳಿ ನೋಡೋಣ. ಸರ್, ಗಾಂಧಿ ತಾತನ ತಲೆ ಬಾಂಡ್ಲಿ ಆಗಿದ್ರು, ಹ್ಯಾಂಡ್ಸಮ್ ಆಗಿ ಬ್ಯೂಟಿಫುಲ್ ಆಗಿದ್ರು, ನೋಡೋಕೆ ಕಠೋರ ಅನ್ಸಿದ್ರು, ಒಳ್ಳೆ ಮಾನವೀಯತೆ ವ್ಯಕ್ತಿ ಆಗಿದ್ರು. ಆದ್ರೆ ನಿಮ್ಮ ಆಣೆ ಸರ್, ಗಾಂಧೀಜಿದು ಜಯಂತಿ ಜೊತೆ ಏನ್ ಸೆಟ್ಟಿಂಗ್ ಇತ್ತು ಅದು ಮಾತ್ರ ನನಗ್ ಗೊತ್ತಿಲ್ಲ ಸರ್. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಉತ್ತರ ಗೊತ್ತಿದ್ರೆ ಕಮೆಂಟಲ್ಲಿ ಬರೆದು ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಆರಾಮ